ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನು ಇವತ್ತು ಒಂದು ನದಿ ಹತ್ರ ಬಂದಿದ್ದೀನಿ. ಇದು ಯಾವುದು ನದಿ ಅಂತಂದರೆ ಕಾಳಿ ನದಿ ಇದು. ಸೊ ನಾನು ನಿಮ್ಗೆ ಹೇಳೋದನ್ನೇ ಮರ್ತಿದ್ದೀನಿ. ಇವತ್ತು ನಾನು ದಾಂಡೇಲಿಯಲ್ಲಿದ್ದೀವಿ. ಇದು ನಮ್ಮೂರು. ಸಿಕ್ಕಾಪಟ್ಟೆ ಹೆಮ್ಮೆ ಆಗುತ್ತೆ. ಯಾಕಂದರೆ ದಾಂಡೇಲಿಯಲ್ಲಿ ಎಷ್ಟೊಂದು ಪ್ಲೇಸಸ್ಗಳಿದೆ ಅಂತಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದೇ ಇಲ್ಲ. ಅಷ್ಟೊಂದು ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ. ಸೊ ನಾನಿವತ್ತು ನಿಮ್ಮನ್ನೆಲ್ಲರೂ ಒಂದು ಕ್ರೊಕೊಡೈಲ್ ಪಾಯಿಂಟ್ಗೆ ಕರ್ಕೊಂಬಂದಿದ್ದೀನಿ. ಲೈವ್ ಆಗಿ ಮೊಸಳೆಗಳನ್ನು ನೋಡ್ಬೋದು ಇಲ್ಲಿ. ಸೊ ಇವರಿಬ್ಬರು ನನ್ನ ಕಸಿನ್ ಸಂಜನಾ ಮತ್ತು ಸುಜಯ್. ಸೊ ಬಂದಿದ್ದೀವಿ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲಿ ಇನ್ನೊಂದೇನೆಂದರೆ ಫ್ರೆಂಡ್ಸ್, ಕ್ರೊಕೊಡೈಲ್ಸ್ನ ಲೈವ್ ಆಗಿ ನಾವು ಯಾವುದೇ ಭಯ ಇಲ್ಲದೆ ನೋಡ್ಬೋದು. ಅದು ದಾಂಡೇಲಿಯಲ್ಲಿ ನಿಮಗೆ ಅಷ್ಟೇ ನೋಡೋಕ್ಕೆ ಸಿಗೋದು. ಯಾರಾದರೂ ದಾಂಡೇಲಿಗೆ ಬಂದರೆ ಈ ಪಾಯಿಂಟ್ನ ಮಿಸ್ ಮಾಡಬೇಡಿ. ಇದಕ್ಕೆ ಕ್ರೊಕೊಡೈಲ್ ಪಾಯಿಂಟ್ ಅಂತಲೂ ಹೇಳ್ತಾರೆ, ಕ್ರೊಕೊಡೈಲ್ ಪಾರ್ಕ್ ಅಂತಲೂ ಕರೀತಾರೆ. ಸೊ ಬಂದರೆ ಮಿಸ್ ಮಾಡಬೇಡಿ, ಅಮೇಝಿಂಗ್ ಆಗಿರುತ್ತೆ ಎಕ್ಸ್ಪೀರಿಯೆನ್ಸು. ಈ ಪಾಯಿಂಟಲ್ಲಿ ಒಂದು 15 to 20 ಮೊಸಳೆಗಳೆಲ್ಲ ಅಟ್ ಎ ಟೈಮ್ ಫುಡ್ ಹಾಕೋ ಟೈಮಲ್ಲಿ ಮೇಲೆ ಬರುತ್ತೆ. ಅದಂತೂ ಅಮೇಝಿಂಗ್ ಆಗಿರುತ್ತೆ ನೋಡೋಕ್ಕೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ತುಂಬ ಅಂದರೆ ಚೆನ್ನಾಗಿದೆ. ಒಂದು ಸಲ ಬನ್ನಿ, ದಾಂಡೇಲಿಗೆ ಬಂದರೆ ಈ ಪಾಯಿಂಟ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ದೊಡ್ಡ ದೊಡ್ಡ ಮೊಸಳೆಗಳನ್ನು ಯಾವುದೇ ಭಯ ಇಲ್ಲದೆ ನೋಡ್ಬೋದು. ಸೊ ಬನ್ನಿ, ಹಾಕಿದರೆ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೀವೇನಾದರೂ ಕ್ರೊಕೊಡೈಲ್ ಪಾರ್ಕ್ ಬರಬೇಕಂತ ಅಂದ್ಕೊಂಡಿದ್ರೆ ನೀವು ಯಾವಾಗಾದರೂ ಬರ್ಬೋದು. ಮಂಡೇ ಟು ಸಂಡೇ ಯಾವಾಗೂ ಓಪನ್ ಆಗಿರುತ್ತೆ. ಇಲ್ಲಿ ಎಂಟ್ರಿ ಫೀಸ್ ಪರ್ ಹೆಡ್ 50 rupees ಇದೆ. ಇಲ್ಲಿಂದಾನೇ ಶುರು ಆಗೋದು ಪಾರ್ಕು. ಇದು ಸ್ಟೇರ್ ಕೇಸ್ ಇದೆ. ಇಲ್ಲಿ ಒಂದು ಪಾತ್ವೇ ಥರ ಮಾಡಿದ್ದಾರೆ. ಇಲ್ಲೆಲ್ಲ ಕಡೆ ಬನಾನಾ ಟ್ರೀಸು, ಕೊಕೊನಟ್ ಟ್ರೀಸು ತುಂಬ ಚೆನ್ನಾಗಿದೆ. ಮಧ್ಯನೇ ಕಾಳಿ ರಿವರ್ ಇದೆ, ನೋಡ್ಬೋದು. ಕ್ಲಿಯರ್ ವ್ಯೂ ಕಾಣಿಸುತ್ತೆ. ಇವಾಗ ಬಿಸಿಲು ಹೇಗಾಗುತ್ತೋ ಹಾಗೆ ಮೊಸಳೆಗಳು ತುಂಬ ಇಷ್ಟಪಟ್ಟು ಮೇಲೆ ಬಂದು ಕೂರುತ್ತೆ ಅಂತ ಹೇಳ್ತಾರೆ. ನೋಡ್ಬೋದು, ನೀರು ಫ್ಲೋ ಆಗ್ತಾ ಇದೆ. ನೋಡೋಣ, ವೇಟ್ ಮಾಡೋಣ, ಮೊಸಳೆಗಳು ಬಂದು ಮೇಲೆ ಕೂತ್ಕೊಳ್ಬೋದು ಇವಾಗ. ಇನ್ನೊಂದೇನಂತಂದರೆ, ನೀವು ಈ ಪಾರ್ಕ್ ಬರಬೇಕಾದ್ರೆ ತಿಂಡಿಗಳನ್ನು ತರಬೇಡಿ. ಸ್ನ್ಯಾಕ್ಸು ಅದು ಇದು ಏನೂ ತರೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಮೊಸಳೆಗಳಿಗೆ ತಿನ್ನೋಕ್ಕೆ ಹಾಕಬಾರ್ದು. ಇನ್ಸ್ಟ್ರಕ್ಷನ್ಸ್ ಇದೆ ಇಲ್ಲಿ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ನೋಡಿ, ನದಿಯಲ್ಲಿ ನೀರು ಹರಿತಾ ಇದೆ. ನೀರು ಹೇಗೆ ಫ್ಲೋ ಆಗ್ತಾ ಇರುತ್ತೋ ಹಾಗೆ ಮೊಸಳೆಗಳು ಕೂಡ ಇಲ್ಲಿ ಸುತ್ತಾಡ್ತಾ ಇರುತ್ತೆ. ಆರಾಮಾಗಿ ಈಜಾಡ್ತಾ ಬರ್ತಾ ಇರುತ್ತೆ. ನೋಡೋಣ ಕಾಣಿಸುತ್ತಾ ಇಲ್ವಾ ಅಂತ. ಈ ಕ್ರೊಕೊಡೈಲ್ಸ್ಗೆ ಹೊಲಸಾಗಿರೋ ನೀರಂದರೆ ತುಂಬ ಇಷ್ಟ ಇರುತ್ತೆ. ತುಂಬ ಹೊಲಸಾದ ನೀರಲ್ಲಿ ಇರೋಕ್ಕೆ ಇಷ್ಟಪಡುತ್ತೆ. ಅದಕ್ಕಾಗಿ ಇಲ್ಲಿ ಪಕ್ಕದಲ್ಲೇ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇದೆ. ಅಲ್ಲಿಂದನೇ ಡೈರೆಕ್ಟಾಗಿ ವೇಸ್ಟ್ ವಾಟರ್ ಏನಿರುತ್ತಲ್ಲ ಅದನ್ನು ಇಲ್ಲೇ ಡೈರೆಕ್ಟಾಗಿ ಸಪ್ಲೈ ಮಾಡಿಬಿಡ್ತಾರೆ ಬೇಕಂತಾನೆ. ಯಾಕಂತಂದರೆ ಮೊಸಳೆಗಳಿಗೆ ಫುಡ್ ಅಂತ ಬೇಕಲ್ಲ, ಅದಕ್ಕೆ ಆ ಒಂದು ವೇಸ್ಟ್ ವಾಟರಲ್ಲಿ ಚಿಕ್ಕ ಚಿಕ್ಕ ಪೇಪರ್ ಪೀಸಸ್ ಇರುತ್ತೆ ನೋಡಿ, ಅವು ತುಂಬ ಇಷ್ಟಪಟ್ಟು ತಿಂತಾವಂತೆ ಈ ಮೊಸಳೆಗಳು. ಸೊ ಅದನ್ನು ಡೈರೆಕ್ಟಾಗಿ ಇಲ್ಲೇ ಅವರು ಸಪ್ಲೈ ಮಾಡ್ತಾರೆ ಮೊಸಳೆಗಳಿಗೆ ಫುಡ್ ಅಂತ. ಒಂದು 2-3 ಸಲ ಇನ್ಸಿಡೆಂಟೆಲ್ಲ ಆಗಿದೆ ಇಲ್ಲಿ. ಅದಕ್ಕೇ ಪಬ್ಲಿಕ್ಕಿಗೆ ಕೆಳಗಡೆ ಹೋಗೋಕ್ಕೆ ಅಲೋ ಇಲ್ಲ. ತುಂಬ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅವರು ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗಂತೂ. ಇಲ್ಲಿ ಆವಾಗವಾಗ ಮೊಸಳೆಗಳು ಮೇಲೆ ಬಂದು ಏರಿಯಾದಲ್ಲಿ ಸುತ್ತಾಡ್ತಾ ಇರುತ್ತೆ. ತುಂಬಾ ನ್ಯೂಸೆಲ್ಲ ಬಂದಿತ್ತು ಟಿ ವಿಯಲ್ಲಿ. ಬಂದಾಗ ತುಂಬಾ ಕೇರ್ಫುಲ್ಲಾಗಿರಿ, ದೂರದಿಂದನೇ ನೋಡಿ, ಎಂಜಾಯ್ ಮಾಡಿ ಹೋಗಿ. ನೀವು ಕ್ರೊಕೊಡೈಲ್ ವಿಡಿಯೋನ ನೋಡಿ.
ದಾಂಡೇಲಿಯಲ್ಲಿದ್ದರೆ ಈ ಪ್ಲೇಸ್ಗೆ ಬನ್ನಿ, ಹೈಲಿ ರೆಕಮೆಂಡೆಡ್ ಪ್ಲೇಸ್ ಇದು. ಇಷ್ಟು ಚೆನ್ನಾಗಿದೆ ಅಂತಂದರೆ, ಇದು ಜಂಗಲ್ ಮಧ್ಯೆ ಇರೋದು ಲೇಕು. ಈ ಲೇಕಲ್ಲೇ ಆ್ಯನಿಮಲ್ಸ್ ಎಲ್ಲ ಬಂದು ನೀರು ಕುಡಿದು ಹೋಗುತ್ತೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ, ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ. ಇನ್ನೊಂದೇನೆಂದರೆ, ಇದು ಪೊಟೋಲಿ ಹತ್ರ ಇರೋದ್ರಿಂದ ನೀವು ಪೊಟೋಲಿ ಜಂಗಲ್ ಹತ್ರ ಹೋಗ್ತಾ ಇರಬೇಕಾದ್ರೆ ನೀವು ವೈಲ್ಡ್ ಲೈಫ್ ಸೆಂಚುರಿನ ಎಂಜಾಯ್ ಮಾಡ್ಬೋದು. ಡಿಫ್ರೆಂಟ್ ಬರ್ಡ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಒಂದು ಸಲ ಬನ್ನಿ. ಸೊ ನಾವಿದೆಲ್ಲ ನೋಡಿಕೊಂಡು ಇವಾಗ ಹೊರಡ್ತೀವಿ. ಫ್ರೆಂಡ್ಸ್, ನಾವಿವಾಗ ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಇಲ್ಲಿ ನಾವೆಲ್ಲಿ ಹೊರಡ್ತಾ ಇದ್ದೀವಿ ಅಂತಂದರೆ, ದಾಂಡೇಲಿಯಲ್ಲಿ ಒಂದು ಫೇಮಸ್ ಆದ ಒಂದು ಪ್ಲೇಸ್ ಇದೆ, ಅದು ಸೈಕ್ಸ್ ಪಾಯಿಂಟ್ ಅಂತ. ಸೊ ನಾವಿವಾಗ ಅಲ್ಲೇ ಹೊರಡ್ತಾ ಇದ್ದೀವಿ. ಇದು ಹೊರಗಿನ ವ್ಯೂ ಈ ಥರ ಇದೆ. ವೆದರ್ ಇವಾಗ ಹೇಗಾಗಿಬಿಟ್ಟಿದೆ ಅಂತಂದರೆ ಫುಲ್ ಫಾಗಿ ಆಗಿಬಿಟ್ಟಿದೆ. ಸೊ ಬನ್ನಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ನನಗೆ. ಫ್ರೆಂಡ್ಸ್, ಇದು ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಅಂತಂದರೆ, ಆಲ್ಮೋಸ್ಟ್ ನಾವು ಫಾರೆಸ್ಟ್ನ ಈ ವ್ಯೂ ಪಾಯಿಂಟಿಂದನೇ ನೋಡಿ ಕವರ್ ಮಾಡಿಬಿಡ್ಬೋದು, ಅಷ್ಟೊಂದು ಚೆನ್ನಾಗಿದೆ. ನಂಗೆ ಗೊತ್ತಿರಲಿಲ್ಲ ಈ ಥರ ಒಂದು ಪ್ಲೇಸ್ ಇರುತ್ತೆ ದಾಂಡೇಲಿಯಲ್ಲಿ ಅಂತ. ವೆಸ್ಟರ್ನ್ ಘಾಟ್ ಕಾಣಿಸ್ತಾ ಇದೆ ನೋಡಿ, ಇಷ್ಟು ಚೆನ್ನಾಗಿದೆ ವ್ಯೂ ಅಂತಂದರೆ. ಇಲ್ಲಿ ಮೌಂಟೇನ್ ವ್ಯೂ ಇದೆ, ಮಧ್ಯ ನದಿ ಹರಿತಾ ಇದೆ, ಫಾಗಿ ವೆದರ್ ಇದೆ, ತುಂಬಾ ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು. ನನಗೇನು ಇದು ದಾಂಡೇಲಿ ಅನ್ನಿಸ್ತಾನೆ ಇಲ್ಲ, ಎಲ್ಲೋ ನಾವು ಮುನ್ನಾರ್ಗೇನೋ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ತುಂಬ ಚೆನ್ನಾಗಿದೆ. ಒಂದು ಸಲ ಬನ್ನಿ, ದಾಂಡೇಲಿಗೆ ಏನಾದರೂ ಬಂದರೆ ಈ ವ್ಯೂ ಪಾಯಿಂಟ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನಾವಿವಾಗ ನೆಕ್ಸ್ಟ್ ಎಲ್ಲಿ ಹೊರಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಪನ್ಸೋಲಿ ಹತ್ರನೇ ಇದೆ, ಇದು ಕಾಳಿ ಟೈಗರ್ ರಿಸರ್ವ್ ಅಂತ. ಇಲ್ಲಿ ಆನೆಗಳು ತುಂಬ ಇದೆ ಇಲ್ಲಿ, ಅದನ್ನು ನೋಡ್ಕೊಂಡು ಬರೋಣ ಹೇಗಿರುತ್ತೆ ಅಂತ ಇವಾಗ ಹೊರಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ಒಂದು ಪನ್ಸೋಲಿಯಲ್ಲೇ ಇಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತೂ ತುಂಬಾ ಇರುತ್ತೆ, ಜಂಗಲ್ ಸಫಾರಿ ಎಲ್ಲ ಮಾಡ್ತಾರೆ. ಸೊ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಇವಾಗ ಆನೆಗಳನ್ನು ನೋಡ್ಕೊಂಬರೋಣ ಅಂತ ಇವಾಗ ಹೊರಡ್ತಾ ಇದ್ದೀವಿ. ನೀವು ಕಾಳಿ ಟೈಗರ್ ರಿಸರ್ವ್ಗೆ ಎನಿ ಟೈಮ್ ಬರ್ಬೋದು, ಆದರೆ 6:30 ಒಳಗಡೆ ಬಂದರೆ ನೀವು ಆ್ಯನಿಮಲ್ಸ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆದರೆ ಇವಾಗ ಆನೆಗಳಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಆನೆಗಳನ್ನು ನೋಡ್ಕೊಂಬರೋಣ ಬನ್ನಿ. ಹೌದು, ತ್ರಿಶೂಲ ಇದೆ, ಹಣೆಯಲ್ಲಿ ತ್ರಿಶೂಲ ಇದೆ ನೋಡಿ. ನೋಡಿ ಮಾಡಿ ನಾನು ಇರೋ ತನಕ ಟಚ್ ಮಾಡ್ಸೋದಿಲ್ಲ, ಬೇರೆಯವ್ರು ಬಂದ್ರೆ ಟಚ್ ಮಾಡಿಸೋದು, ನಾನು ಟಚ್ ಮಾಡಿಸೋದಿಲ್ಲ. ಗುಡ್ ಈಗ ಒಂದೊಂದೇ ಹೇಳ್ತಾ ಇದ್ರೆ ಒಬ್ಬೊಬ್ರು ಬಂದು ಒಂದೊಂದೇ ಹೇಳಿ ಅಂತಿರ್ತಾರೆ. ಈಗ ಹತ್ರ ಮಾಡೋ ಟೈಮಲ್ಲಿ ನಮಗೂ ಅಂತ ಫೀಲ್ ಆಗುತ್ತೆ, ಯಾಕೆ ಅಂದ್ರೆ ಅದ್ರ ಮೇಲೆ ಜೀವನ ಇಟ್ಕೊಂಡಿರ್ತೀವಿ. ಅದಕ್ಕೆ ಹತ್ರ ಮಾಡಿಲ್ಲ ಅಂದ್ರೆ ಅದಕ್ಕೊಂಥರ ಏನೋ ಏನಾಗ್ತಾ ಇರುತ್ತೆ. ಈಗ ಒಬ್ಬ ಮನುಷ್ಯನಿಗೆ ಒಂದೇ ಜಾಗ ನಿಂತ್ಕೊಳ್ಳೋಕೆ ಆಗೋದಿಲ್ಲ, ಕರೆಕ್ಟಾಗಿ 10 ನಿಮಿಷ ನಿಂತ್ಕೊಳ್ಳಿ, ಕಾಲು ಮರ್ಸೋದು ಅಥವಾ ಕೈ ಕೊಡೋದು ಮಾಡ್ತಾ ಇರ್ತಾರೆ. ಸೇಮ್ ಅದೇ ಥರ ಅದಕ್ಕೊಂದು ಹ್ಯಾಬಿಟ್. ಅಲ್ಲಿದ್ದರೆ ಅಲ್ಲಿಂದ ನೋಡಿದ ತಕ್ಷಣ ಹಂಗೆ ಬರೋದು, ಅಲ್ಲಿಂದ ಎಲ್ಲ ಹಿಂಗೆ ಬರ್ತಾರೆ. ನನಗೆ ಕರಿತಾ ಇದೆ ನೋಡೋದು, ನನಗೆ ಕರಿತಾ ಇರೋದು ಅಂತ ಬರ್ತಾರೆ. ಎಷ್ಟೋ ಜನ ಬಂದು ಹೆಣ್ಮಕ್ಳು ಜಾರಿ ಬಿದ್ದಿರೋದು ಇದೆ ಇಲ್ಲಿ, ಅಲ್ಲಿಂದ ಓಡ್ ಬರೋದು, ಇಲ್ಲಿ ಬಂದು ಜಾರಿ ಬಿಡೋದು. ವಯಸ್ಸು 37 ವರ್ಷ. ಈ ಜಾತಿನೇ ಬೇರೆ, ಆ ಜಾತಿನೇ ಬೇರೆ. ಕರ್ನಾಟಕದಲ್ಲಿ ಈ ಜಾತಿ ಅನ್ನೋ ಏಕೈಕ ಒಂದೇ ಇರೋದು. ಎಲ್ಲ ಯೂಟ್ಯೂಬಲ್ಲಿ ನ್ಯೂಸಲ್ಲೆಲ್ಲ ವಿಡಿಯೋ ಕೊಡ್ತಾ ಇರ್ತಾರೆ ನೋಡಿ, ಗಣಪತಿ ಮುಖದ ಆನೆ ಅಂತ. ಈ ಆನೆಗೆ ಎದುರುಗಡೆಯಿಂದ ಮುಖ ನೋಡಿದ್ರೆ ಈ ಬೇಬಿ ಎಲಿಫೆಂಟ್ಗೆ 6 ಮಂತ್ಸ್ ಅಂತ ಹೇಳ್ತಾ ಇದ್ರು. ಎಷ್ಟು ಕ್ಯೂಟ್ ಆಗಿದೆ ಅಂತಂದರೆ, ಅದು ತನ್ನಷ್ಟಕ್ಕೆ ತಾನೇ ಆಟ ಆಡ್ತಾ ಇದೆ ನೋಡಿ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನೀವೇನಾದರೂ ದಾಂಡೇಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಮೊದಲೇ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ, ನೀವು ಎಂಜಾಯ್ ಮಾಡ್ಬೋದು ಅನ್ಲಿಮಿಟೆಡ್ ಆಗಿ.
ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ದೊಂದಿಗೆ ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ, ಬಾಯ್, ಟೇಕ್ ಕೇರ್.